ಕನಿ ಎರೆಯುವೆನು ನಾಗಪ್ಪ ಕನಿಕರ ತೋರೋ ನನ್ನಪ್ಪ ನೀ ಕನಿಕರ ತೋರೋ ನನ್ನಪ್ಪ. ಸುಬ್ರಹ್ಮಣ್ಯ ಮಠಕ್ಕೂ ಸುಬ್ರಹ್ಮಣ್ಯ ದೇವರಿಗೂ ಸಂಬಂಧವೇ ಇಲ್ಲ. ಅಲ್ಲಿರೋದು ಮೂಲ ನಾಗದೇವರು ಅಲ್ಲ, ಅಲ್ಲಿರೋದು ನರಸಿಂಹಸ್ವಾಮಿ ದೇಗುಲ. ಸರ್ಕಾರದ ದೇವಸ್ಥಾನದ ಹೆಸರಲ್ಲಿ ಅಲ್ಲಿ ನಾಗಪೂಜೆ ಮಾಡಿಸ್ತಾರೆ. ಭಕ್ತರ ನಂಬಿಕೆ ಜೊತೆ ಚಲ್ಲಾಟವಾಡ್ತಾರೆ. ಜೇಬಿನ ತುಂಬ ದುಡ್ಡು ಮಾಡ್ಕೋತಾರೆ. ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿಗೆ ಕಾಲಿಟ್ರೆ ಸಾಕು ನೂರಾರು ನಾಗರಶಿಲೆಗಳು ಸ್ವಾಗತಿಸುತ್ತವೆ. ಅಲ್ಲಿ ದೇವಸ್ಥಾನದವರೇ ಸ್ಪಷ್ಟವಾಗಿ ಒಂದು ಬೋರ್ಡ್ ಹಾಕಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯವರೇ ಸರ್ಕಾರದ ಹೆಸರಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಹೊರತಾಗಿ ಬೇರೆಯವರು ನಡೆಸುವ ಯಾವುದೇ ಖಾಸಗಿ ಸೇವೆ ದೇವರಿಗೆ ಸಂದಾಯವಾಗುವುದಿಲ್ಲ. ಹಾಗೆ ಏನಾದರೂ ಮಾಡಿದ್ರೆ ಅದು ತಪ್ಪು ಎಂದು ಪ್ರಕಟಿಸಿದೆ. ಆದ್ರೆ ಪ್ರತಿ ದಶಮಿ, ಏಕಾದಶಿ, ಗೋಕುಲಾಷ್ಟಮಿ, ಶಿವರಾತ್ರಿ, ವಾರ್ಷಿಕ ಜಾತ್ರಾ ಮಹೋತ್ಸವದ ದಿನಗಳಲ್ಲಿ ಸರ್ಪ ಸಂಸ್ಕಾರ ಇರುವುದಿಲ್ಲ ಎಂದು ಕೂಡ ಹೇಳಿದ್ದಾರೆ. ಸುಬ್ರಹ್ಮಣ್ಯ ಮಠದಲ್ಲಿರುವ ದೇವರು ಮೂಲನಾಗ ದೇವರೇ ಅಲ್ಲವೇ? ಇಲ್ಲಿ ಪೂಜೆ ಮಾಡಿದ್ರೆ ನಿಜಕ್ಕೂ ಸರ್ಪದೋಷ ನಿವಾರಣೆ ಆಗುತ್ತಾ? ಈ ವಿಷಯ ಕೇಳಿದಾಗ ಅಚ್ಚರಿ ಆಗೋದು ಸಹಜ. ಆದ್ರೆ ನಿಜ ವಿಷಯ ಏನಂದ್ರೆ ಈ ಮಠದಲ್ಲಿರುವುದು ಮೂಲನಾಗ ದೇವರೇ ಅಲ್ಲ, ಅಲ್ಲಿರುವುದು ನರಸಿಂಹಸ್ವಾಮಿ ಮೂರ್ತಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿಯೇ ಇರುವ ಈ ಸಂಪುಟ ನರಸಿಂಹಸ್ವಾಮಿ ಮಠದವರು ಕಳೆದ 4 ವರ್ಷಗಳಿಂದ ಈ ಸುಬ್ರಹ್ಮಣ್ಯನಿಗೆ ಸಲ್ಲುವ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಏನೂ ಗೊತ್ತಿಲ್ಲದ ಭಕ್ತರು ದಾರಿ ತಪ್ಪುತ್ತಿದ್ದಾರೆ. ದೇವಸ್ಥಾನದ ಬೋರ್ಡ್ನಲ್ಲಿರೋ ಮಾಹಿತಿ ಪ್ರಕಾರ ಭಕ್ತರು ಸರ್ಪ ಸಂಸ್ಕಾರ ಮಾಡಿಸಬೇಕು ಅಂದ್ರೆ 2,500 ರೂಪಾಯಿ ಪಾವತಿಸಿ ಬುಕ್ಕಿಂಗ್ ಮಾಡಿದ್ರೆ ಸಾಕು. ದೇವಸ್ಥಾನದವರೇ ಯಾವಾಗ ಪೂಜೆ ನಡೆಯಲಿದೆ ಎಂದು ತಿಳಿಸುತ್ತಾರೆ. ಆ ದಿನ ಬೆಳಿಗ್ಗೆ 8:30ಕ್ಕೆ ದೇಗುಲಕ್ಕೆ ಹೋಗಿ ದೇವಸ್ಥಾನದವರು ಸೂಚಿಸಿದ ಜಾಗದಲ್ಲಿ ಕುಳಿತುಕೊಂಡ್ರೆ ಮುಗಿಯಿತು. ಪೂಜೆ ನಿಗದಿಯಾದ ಹಿಂದಿನ ದಿನ ದೇವಸ್ಥಾನದವರೇ ಆಶ್ಲೇಷ ವಸತಿ ಗೃಹದಲ್ಲಿ ಕೊಠಡಿಯನ್ನು ನೀಡುತ್ತಾರೆ. ಅದಕ್ಕೆ ಪ್ರತ್ಯೇಕ ಖರ್ಚು ತಗೊಳ್ತಾರೆ. ಅಂದಹಾಗೆ ಈ ವಿಚಾರ ದೇಗುಲಕ್ಕೆ ರೆಗ್ಯುಲರ್ ಆಗಿ ಬರುವ ಕೆಲವು ಭಕ್ತರಿಗೂ ಗೊತ್ತಿದೆ. ಆದ್ರೆ ಸಾವಿರಾರು ಭಕ್ತರು ದಿನಾ ಬಂದು ಹೋಗ್ತಿರ್ತಾರೆ. ಅವರಲ್ಲಿ ಅನೇಕರಿಗೆ ಇದು ಖಾಸಗಿ ಮಠ ಅನ್ನೋ ಕಲ್ಪನೆ ಕೂಡ ಇಲ್ಲ. ಆದ್ರೆ ಇದು ಸರ್ಕಾರದ ಮಠ ಅಲ್ಲ, ಇದೊಂದು ಖಾಸಗಿ ಆಸ್ತಿ. ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮಠ ಅಂತ ಹೆಸರಿಟ್ಟುಕೊಂಡಿದ್ದಾರೆ. ಮೂಲ ದೇವಸ್ಥಾನದ ಹೆಸರನ್ನ ಎಲ್ಲೆಂದರಲ್ಲಿ ಬಳಸಿಕೊಳ್ಳುತ್ತಿದ್ದಾರೆ ಅನ್ನೋ ಸತ್ಯ ದೇವಸ್ಥಾನದಲ್ಲಿರೋ ಸರ್ಕಾರದ ಎಲ್ಲಾ ಸಿಬ್ಬಂದಿಗೂ ಗೊತ್ತಿದೆ. ಅರ್ಜೆಂಟ್ ಇದೆ ವಿಚಾರಿಸುದು ಅದಕ್ಕೆ ಏನಂತ ಅವ್ರ ಹೆಸರು? ವಿದ್ಯಾಪ್ರಸನ್ನ. ಆದ್ರೆ ದೇಗುಲದ ಎದುರಿಗೆ ಇದೆಯಲ್ಲ ಈ ಮಠ, ಶ್ರೀ ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠ, ಇಲ್ಲಿ ಹಾಗಿಲ್ಲ. ದೇಗುಲದವರ ಸೂಚನೆಗಳನ್ನು ಮೀರಿ ಈ ಮಠದವರು ಎಲ್ಲಾ ಯಾಗ ಪೂಜೆಗಳನ್ನು ಮಾಡಿಸ್ತಾರೆ. ಸರ್ಕಾರದ ಲೆಕ್ಕಕ್ಕಿಂತ ಡಬಲ್ ಟ್ರಿಪಲ್ ದುಡ್ಡು ಕಿತ್ತುಕೊಳ್ತಾರೆ ಅನ್ನೋದು ವಿಶೇಷ. ಸುಮ್ಮನೆ ಈ ಲೆಕ್ಕವನ್ನೊಮ್ಮೆ ನೋಡ್ಕೊಂಬಿಡಿ. ಕುಕ್ಕೆಯಲ್ಲಿ ನಾಗದೋಷ ನಿವಾರಣೆ ಹೆಸರಲ್ಲಿ ಸುಲಭವಾಗಿ ಉಂಡೆ ನಾಮ ತಿಕ್ಕಲಾಗ್ತಿದೆ ಅಂತ ಕಾಯಂ ಭಕ್ತರು ಬಾಯಿ ಬಡಿದುಕೊಳ್ತಿರೋದೇ ಈ ಕಾರಣಕ್ಕೆ. ಸಂಪುಟ ಟ್ರಸ್ಟ್ನಲ್ಲಿ ಸರ್ಪ ಸಂಸ್ಕಾರ ಮಾಡಿಸಬೇಕು ಅಂದ್ರೆ 4,500 ರೂಪಾಯಿ ಕೊಡಬೇಕು. ಬೋರ್ಡಿಂಗು ಲಾಡ್ಜಿಂಗು ಬಿಲ್ಲು ಸಪರೇಟ್. ಅದೇ ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ 2,500 ರೂಪಾಯಿ ಕೊಟ್ರೆ ಸಾಕು. ಆಶ್ಲೇಷ ಬಲಿ ಪೂಜೆಗೆ ಸಂಪುಟ ಟ್ರಸ್ಟ್ನಲ್ಲಿ 5,000 ರೂಪಾಯಿ ಖರ್ಚು ಮಾಡಬೇಕು. ಇದೇ ಆಶ್ಲೇಷ ಬಲಿ ಪೂಜೆಗೆ ದೇವಸ್ಥಾನದಲ್ಲಿ ಕೇವಲ 400 ರೂಪಾಯಿ ಖರ್ಚಾಗುತ್ತೆ. ಅಷ್ಟೇ ಏನು, ನಾಗ ಪ್ರತಿಷ್ಠೆ ಮಾಡಿಸಬೇಕು ಅಂದ್ರೆ ಟ್ರಸ್ಟ್ನವರು 8,000 ಕಿತ್ತುಕೊಳ್ತಾರೆ. ಸರ್ಕಾರದ ಲೆಕ್ಕದಲ್ಲಿ ಜಸ್ಟ್ 400 ರೂಪಾಯಿಗೆ ಎಲ್ಲ ಮುಗಿದು ಹೋಗುತ್ತೆ.
ಈ ಲೆಕ್ಕ ನೋಡಿದ್ರೇನೆ ಈ ಮಠದವರು ದೇವರ ಹೆಸರಲ್ಲಿ ಏನೇನೆಲ್ಲ ಮಾಡ್ತಿದ್ದಾರೆ ಅಂತ ನೆನಪಿಸ್ಕೊಂಡು ಮೈ ಜುಮ್ ಅನ್ನುತ್ತೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಈ ಮಠಕ್ಕೆ ಹೋಗಿ ಪೂಜೆ ಮಾಡಿಸಿದವರು ಇವರ ಲಾಡ್ಜುಗಳಲ್ಲಿಯೇ ಉಳಿಯಬೇಕು. ಅಷ್ಟೇ ಅಲ್ಲ, ದುಡ್ಡಿನ ಆಸೆಗೆ ಇಲ್ಲಿರುವ ಪುರೋಹಿತರು ಕೈ ಜೋಡಿಸಿದ್ದಾರೆ. 1.5 ಗಂಟೆಯಲ್ಲಿ ಆಗಬೇಕಾದ ಯಾಗ ಯಜ್ಞ ಪೂಜೆಗಳನ್ನ ಅರ್ಧ ಗಂಟೆಯಲ್ಲೇ ಮಾಡಿ ಮುಗಿಸುತ್ತಾರೆ. ಗಿರಾಕಿಗಳು ಹೆಚ್ಚಾದಷ್ಟು ಪೂಜೆಗಳು ಫಾಸ್ಟ್ ಆಗಿ ನಡೆಯುತ್ತವೆ. ಇವರ ಈ ಎಲ್ಲಾ ಮೋಸ ದ್ರೋಹದ ಮೂಲ ಬೇರ್ಯಾವುದೂ ಅಲ್ಲ, ಭಕ್ತರ ನಂಬಿಕೆ. ಮುಜರಾಯಿ ಇಲಾಖೆ ದೇಗುಲದ ಆವರಣದಲ್ಲೇ ಇರೋ ಮಠ ಅಂದ್ರೆ ಅದು ಕೂಡ ಸರ್ಕಾರದ್ದೇ ಎಂದು ತಿಳಿದುಕೊಳ್ಳೋ ಭಕ್ತರು ನೆಮ್ಮದಿಯಿಂದ ಮಠದಲ್ಲಿ ಪೂಜೆ, ನಾಗಪ್ರತಿಷ್ಠೆ, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಪೂಜೆಗಳನ್ನೆಲ್ಲ ಮಾಡಿಸ್ತಾರೆ. ಅವರು ಕೇಳಿದ್ದಷ್ಟು ಹಣ ಕೊಟ್ಟು ಧನ್ಯರಾದೆವು, ನಾಗದೋಷ ನಿವಾರಣೆ ಆಯ್ತು ಅಂತ ಅಂದ್ಕೊಂಡು ಬರ್ತಾರೆ. ಈ ಮಠದಲ್ಲಿ ತರಾತುರಿಯಲ್ಲಿಯೇ ಒಂದು ದಿನಕ್ಕೆ 60 ಸರ್ಪ ಸಂಸ್ಕಾರ, 20 ಆಶ್ಲೇಷ ಬಲಿಪೂಜೆ, 10 ನಾಗಪ್ರತಿಷ್ಠೆ ಹಾಗೂ ಇನ್ನಿತರ ಹೋಮ ಹವನಗಳು ನಡೆಯುತ್ತವೆ. ಆದ್ರೆ ಗೊತ್ತಿರಲಿ, ಮಠದ ಯಾವೊಬ್ಬ ವ್ಯಕ್ತಿಗೂ ಮೂಲ ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ತಾವು ಕೊಟ್ಟ ಸಾವಿರ ರೂಪಾಯಿ ಮುಜರಾಯಿ ಇಲಾಖೆಯ ಲೆಕ್ಕಕ್ಕೆ ಸಿಗೋದಿಲ್ಲ ಅನ್ನೋದು ಗೊತ್ತಿರಲ್ಲ. ಇಷ್ಟಕ್ಕೂ ಭಕ್ತರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿದ್ರೆ ನಾಗದೋಷ ನಿವಾರಣೆ ಆಗುತ್ತೆ ಅಂತ ನಂಬೋದಿಕ್ಕೂ ಕಾರಣಗಳಿವೆ. ಮಠ ಯಾವುದು, ದೇವಸ್ಥಾನ ಯಾವುದು ಭಕ್ತರಿಗೆ ಗೊತ್ತಿರಲ್ಲ. ಮೂಲ ದೇವರೇ ಇಲ್ಲದಿರುವಾಗ ಪೂಜೆ ಮಾಡೋದು ಯಾರಿಗೆ? ಅಲ್ಲಿಗೆ ಬರೋ ಭಕ್ತರಿಗೆ ಮಠ ಯಾವುದು, ದೇವಸ್ಥಾನ ಯಾವುದು ಅನ್ನೋದೇ ಗೊತ್ತಿರಲ್ಲ. ಮೂಲ ದೇವರೇ ಇಲ್ಲದೆ ಇರುವಾಗ ಪೂಜೆ ಮಾಡೋದು ಯಾರಿಗೆ? ಅದು ಇನ್ನೂ ವಿಚಿತ್ರ ಸ್ಟೋರಿ. ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ. ಕನಿ ಎರೆಯುವೆನು ನಾಗಪ್ಪ, ಕನಿಕರ ತೋರೋ ನನ್ನಪ್ಪ, ನೀ ಕನಿಕರ ತೋರೋ ನನ್ನಪ್ಪ.